ರಿಲೇಷನ್ಶಿಪ್ ಏನಂತವು ನೆಂಟ್ರು ಏನಂತವು ಗಲ್ಲೆಗಿನ ಮಂದಿ ಏನಂತಾವ ಆಜು ಬಾಜು ಮನೆ ಬಾಜಿದವ್ರು ಏನಂತಾರ ಮತ್ತು ದೋಸ್ತರು ಏನಂತಾವ. ಸೊ ಒಂದು ಥಿಂಕ್ ಹೇಳ್ತಾನೆ ಅವ್ರಿಗೆ ಇವ್ರಿಗೆ ಅಂಜಿ ವಿಡಿಯೋದು ಮಾಡತ್ತಿಲ್ಲ ಅಂದ್ರೆ ಒಂದೇ ಥಿಂಕ್ ಹೇಳತ್ತ 10 ಹೇಳಲ್ಲ 10ರದು ಒಂದೇ ಪಣ್ಣಾಗ ಹೇಳ್ತಾ ನಿನಗೆ ಏನರ ನೀನು ಮನೆಗೆ ಯಾವ ಏನರ ಕಂಬಿದ್ರೆ ಅವ ಇವ ಒಂದು ಕೊಡಲ್ಲ, ಏನು ನೆಂಟ್ರು ಕೊಡಲ್ಲ ಯಾ ದೋಸ್ತ್ ಕೊಡಲ್ಲ. ಮನೆಗೆ ಏನರ ಅಕ್ಕಿ ಬ್ಯಾಳಿ ಗಿನ ಕಂಬಿದ್ರೆ ಯಾವೂ ಕೊಡೋಕ್ಕಿಲ್ಲ. ನಂದು ರಿಯಲಿಟಿ ಹೇಳ್ಬೇಕಂದ್ರೆ ನಂದು ಜನರ ನಮ್ಮ ದೋಸ್ತರು ಇಷ್ಟು ಮಾಡಿಲ್ಲೇನೋ ಅಂತ ಅನಿಸ್ತದ. ನಿನ್ನ ಜಿಂದಗಿ ಏನಿರ್ತದೆ ನೀ ಮಾಡಿಸ್ತಾನೆ ಆಗಲ್ಲ ನೋಡಿ ಮುಂದೆ. ನೀವು ಸ್ಕ್ರಾಲ್ ಮಾಡುವಾಗ ನಾನು ವೀಡಿಯೋ ಬಂದುಬಿಡ್ತು ಅನಿಸುತ್ತೆ. ಯಾಕಂದರೆ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಒಂದು ಥಿಂಕ್ ಅರ್ಥ ಆಗುತ್ತೆ ಕ್ಲಿಯರಾಗಿ. ಯಾವ ರೀತಿ ಅಂದರೆ ಯೂಟ್ಯೂಬಲ್ಲಿ ಡೈಲಿ ವೀಡಿಯೋ ಮಾಡಬಾರ್ದು, ಯೂಟ್ಯೂಬರೇ ಆಗಬಾರ್ದು ಅಂತ ನಾ ಏನು ನಿಮಗೆ ಮೋಟಿವೇಶನ್ ಕೊಡ್ಲಕ್ಕೆ ಬಂದಿಲ್ಲ. ವಿತೌಟ್ ಫಿಲ್ಟರ್ ನಿಮಗೊಂದು ಏನದ ಅಂದ್ರೆ ಒಂದು ಮಾಹಿತಿ ಹೇಳಕ್ಕೆ ಬಂದಿದೆ. ಅದು ಇರ್ತದಿಲ್ಲ ಡೈಲಿ ವೀಡಿಯೋ ನಿನ್ನ ಮನಸ್ಸಿನಾಗ ಇರ್ತದೆ ವೀಡಿಯೋ ಮಾಡ್ಬೇಕಂತ. ಬಟ್ ನೀವು ಅಂಜಿತಿರೋ ಒಬ್ಬರಿಗೆ ಯಾಕೆ ಅನಿಸ್ತೀರಿ ಯಾಕೆ ಅಂಜಬಾರ್ದು ಅಂತ ಹೇಳ್ತಾ ಪೂರಾ ನೋ ಫಿಲ್ಟರ್ಲು ನಾ ಏನದಂದ್ರೆ ಡೈಲಿ ಏನರ ಜರ ಮೇಕಪ್ ಆಯ್ತಿದೆ. ಮೇಕಪ್ ಅಂದ್ರೆ ಅದೇ ಒಂದು ಪೌಡ್ರ್ ಗೇಡ್ರ್ ಹಚ್ಕೊತಿದ್ದೆ. ಇವತ್ತು ವಿತೌಟ್ ಪೌಡ್ರಲ್ಲಿ ನಿಮಗೆ ನನ್ನ ತಲೆ ಬಂತು ಹೇಳ್ಬೇಕಂತ ಸೊ ಹೇಳಕ್ಕೆ ಬಂದಿದೆ. ಇಷ್ಟೇ ಇರ್ತದೆ. ನೀವು ಭೀ ಯೂಟ್ಯೂಬ್ದಾಗ ವೀಡಿಯೋದು ಮಾಡ್ಬೇಕಂತೀವಿ, ಯೂಟ್ಯೂಬ್ದಾಗ ವೀಡಿಯೋಸ್ ಅದು ನೋಡ್ತೀರಿ. ಯಾವ ರೀತಿ ಇರ್ತದೆ ಮೈಂಡಿನಾಗ ಅಂದ್ರೆ ಒಂದು ಥಿಂಕ್ ಇರ್ತದೆ ಅಭಿ ಇವ್ರಿಗಪ್ಲೆ ವೀಡಿಯೋ ಮಾಡಬೇಕು, ಇವ್ನಿಗಪ್ಲೆ ಕಾರ್ ತೊಗೋಬೇಕು, ಮನೆ ಕಟ್ಟಬೇಕಂತ ಎಲ್ಲ ನಿಮ್ಮ ತಲೆಗೆ ಇರ್ತಾವೆ, ಬರ್ತಾವೆ ಹೋಯ್ತಾವೆ. ಹಿಂಗೆ ಲೈಫ್ ಸ್ಟೈಲ್ ಹೋಗಿರೋ ಅದು ಶೋ ಮಾಡ್ತಾರೆ ಒಬ್ಬೊಬ್ಬರು. ನಿಮ್ಮ ತಲೆಗೂ ಬರ್ತದೆ ನಾ ಭೀ ಲೈಫ್ ಸ್ಟೈಲ್ ಶೋ ಮಾಡಬೇಕಂತ. ಬಟ್ ನಿಮಗೆ ಮಾಡ್ಬೇಕಂತ ತಲೆ ಬರ್ತದೆ, ಬಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನಿಮಗೆ ಮೋಟಿವೇಶನ್ ಸಾಕಾಗಲ್ಲ, ಧೈರ್ಯ ಬರಲ್ಲ. ಸೊ ಧೈರ್ಯ ಅಲ್ಲೇ ಇರ್ತದೆ. ಬಟ್ ಒಂದು ಅಂಜಿಕೆ ಇರ್ತದೆ ಏನದ ಅಂದ್ರೆ ರಿಲೇಷನ್ಶಿಪ್ ಏನಂತಾವೆ ನೆಂಟ್ರು ಏನಂತಾವೆ ಗಲ್ಲೆಗಿನ ಮಂದಿ ಏನಂತಾವ ಆಜು ಬಾಜು ಮನೆ ಬಾಜಿದವ್ರು ಏನಂತಾರ ಮತ್ತು ದೋಸ್ತರು ಏನಂತಾವ ಕಾಲೇಜ್ದಾಗ ಹೋದ್ರೆ ಏನಂದನೋ ಸ್ಕೂಲ್ನಾಗ ಹೋದ್ರೆ ಏನಂದನೋ ಅಂತ ಅದು ಬರ್ತದೆ ನಿಮ್ಮ ತಲೆಯಾಗ. ಇದು ಅಂಜಿಕೆಲಿಂಗ್ ನೀವು ಡೈಲಿ ವೀಡಿಯೋ ಮಾಡಲಿರಿ. ಮನ್ಸಿನಾಗಿರ್ತದೆ ಡೈಲಿ ವೀಡಿಯೋ ಮಾಡ್ಬೇಕಂತ. ಬಟ್ ಇದು ಒಂದು ಭಯ ಅಂಬದು ಇರ್ತದೆ. ಸೊ ಒಂದು ಥಿಂಕ್ ಹೇಳ್ತಾನೆ ಅವ್ರಿಗೆ ಇವ್ರಿಗೆ ಅಂಜಿ ವೀಡಿಯೋದು ಮಾಡತ್ತಿಲ್ಲ ಅಂದ್ರೆ ಒಂದೇ ಥಿಂಕ್ ಹೇಳತ್ತ 10 ಹೇಳಲ್ಲ 10ರದು ಒಂದೇ ಪಣ್ಣಾಗ ಹೇಳ್ತಾ ನಿನಗೆ ಏನರ ನೀನು ಮನೆಗೆ ಯಾವ ಏನರ ಕಂಬಿದ್ರೆ ಅವ ಇವ ಒಂದು ಕೊಡಲ್ಲ, ಏನು ನೆಂಟ್ರು ಕೊಡಲ್ಲ ಯಾ ದೋಸ್ತ್ ಕೊಡಲ್ಲ. ದೋಸ್ತ್ ಕೊಡ್ತಿರ್ಬೋದು ಬಟ್ ಓಟ್ಬೇಕು ಉಳ್ಳಾಗ ಆಗಲ್ಲ ಬ್ರೋ. ಎಷ್ಟು ಕೊಡೋದ ಅಷ್ಟು ಕೊಡ್ತಾನೆ. ಪಾಪ ಅವ ಸ್ಟೇಬಲ್ ಇದ್ರೆ ನೀನು ಕೊಡ್ತಾನೆ, ಅವನು ಸ್ಟೇಬಲ್ ಇಲ್ಲಾಂದ್ರೆ ದೋಸ್ತನು ಕೊಡ್ಲಕ್ಕಾಗಲ್ಲ. ಅವ ಒಂದು ಏನರ ಅನಪ್ಪ ಗಚ್ಚನ ಅಂದ್ರೆ ನೀನು ಕೊಡ್ತಿರ್ಬೋದು, ಅವ ಕೊಡ್ತಾನೆ. ಸೊ ನೆಂಟ್ರ ಹೇಳ್ತಾನೆ ನೆಂಟ್ರ ಯಾವೂ ಕೊಡಲ್ಲ ನಿನಗೆ ಏನರ ಕಂಬಿದ್ದು ಅಂದ್ರೆ ನೀನೇ ಮಾಡಬೇಕು. ಮತ್ತು ಇವು ಏನು ಭೀ ಕಾಲೇಜ್ ಫ್ರೆಂಡ್ಸು ಅವು ಇವು ಇರ್ತಾವೆ, ಅವ ಯಾವ ಭೀ ಕೊಡಲ್ಲ ಕಂಬಿದ್ದದಂದ್ರೆ. ಸೊ ಏನು ಭೀ ಇರ್ತದಿಲ್ಲ, ನಿನ್ನೆ ಮಾಡ್ಬೇಕು ನಿನ್ನೆ ತಿನ್ಬೇಕಾಯ್ತದೆ. ನಿನ್ನ ಜಿಂದಗಿ ಏನಿರ್ತದೆ ನೀ ಮಾಡಿಸ್ತಾನೆ ಆಗಲ್ಲ ನೋಡಿ ಮುಂದೆ. ನೀ ಯೂಟ್ಯೂಬ್ದಾಗ ವೀಡಿಯೋದು ಮಾಡ್ಬೇಕಂದ್ರೆ ಅವ್ರಿಗೆ ಅಂಜಿತಿಲ್ಲ, ಅವ್ರಿಗೆ ಅಂಜಬೇಡ್ದು ಅಂಬದು ನಾ ಹೇಳಕ್ಕೆ ಬಂದಿದೆ ಅಷ್ಟೇ. ನೀನು ಕಂಬಿದ್ರೆ ಅವ್ರು ಕೊಡಲ್ಲ ಹೋಗಿ ಫಸ್ಟ್ ಆಫ್ ಆಲ್. ಬಿ ಮಂದಿ ಈಗ ವ್ಲಾಗರ್ ಅದು ಅರಿಲ್ಲ. ಸ್ಟಾರ್ಟಿಂಗ್ ಎಲ್ಲರೂ ಸರಿ ಇದು ಆಯ್ತದೆ ನಾ ವೀಡಿಯೋ ಮಾಡತ್ತಾರ ನಮ್ಮ ಮನೆ ಬಾಜು ಏನಂತಾರೆ ಅವ್ರು ಏನಂತಾರೋ ಅಂತ ಅವ್ರ ತಲೆಗೆ ಭೀ ಬರ್ತದೆ, ನಿನ್ನ ತಲೆಗೆ ಭೀ ಬರ್ತದೆ, ನನ್ನ ತಲೆಗೆ ಭೀ ಬಂದೈತಿ. ಸೊ ಈ ತಲೆ ಬಂದಿತ್ತು ಅದು ಕ್ಲಿಯರ್ ಮಾಡೋಕೆ ಬಂದಿದ್ದು. ಇಷ್ಟೇ ಒಂದೇ ಮಾತಾಡ್ತಾ ನಿನ್ನ ಮನೆಗೆ ಏನಾರು ಅಕ್ಕಿ ಬ್ಯಾಳಿ ಗಿನ ಕಂಬಿದ್ರೆ ಯಾವುದೂ ಕೊಡೋಕ್ಕಿಲ್ಲ. ನೀ ಏನು ಭೀ ಯೂಟ್ಯೂಬ್ದಾಗ ಕರಿಯರ್ ಅದು ಮಾಡ್ಕೋಬೇಕಲ್ಲತ್ತಿದ್ದಿಲ್ಲ. ನೀ ಡೈಲಿ ವೀಡಿಯೋ ಮಾಡೋಕೆ ಬಿಡಬೇಕು. ನೆಂಟ್ರಿಗಿಂಟ್ರು ಏನೋ ಇಲ್ಲ, ಅವ ನೆಂಟ್ರು ಅಂತ ಇರ್ತಾರೆ, ಅವ್ರ ಕಾಯಕೆ ಇರ್ತದೆ. ಅವ್ರ ಮಕ್ಕಳ್ರೆ ಏನೋ ಒಟ್ಟು ಉದ್ಧಾರ ಆಗಲ್ಲ. ಉದ್ಧಾರ ಆಗಿನೂ ರೀ ಮಾತು ಹೇಳಲ್ಲ ಬಿಡ್ರಿ. ನೆಂಟ್ರದ ಭೀ ಒಂದು ಮಾತು ಹೇಳ್ತಾನೆ, ಯಾರು ಭೀ ನೋಡ್ತಿರಿ ಭೀ ಅಂದ್ರೆ ಯಾರು ಭೀ ಮಕ್ಕಳು ಇದು ಒಂದು ಲೆವೆಲ್ದಾಗ ಇಲ್ಲ, ಸ್ಟೇಬಲ್ ಆಗ್ಯಾರಿಲ್ಲ ಅಂಥವ್ರು ಯಾವ ಭೀ ಒಂದು ಏನು ಭೀ ಮಾಡ್ತಾನೆ, ಕಂಟೆಂಟ್ ಕ್ರಿಯೇಟರ್ ಆಗಲಿ ಬಿಸ್ನೆಸ್ ಆಗಲಿ ಏನೋ ಒಂದು ವ್ಯಾಪಾರ ಮಾಡ್ತಾನಂದ್ರೆ ಅವ್ರಿಗೆ ಏನು ಭೀ ಹೀಯಾಳಿಸಿ ಟೀಕೆ ಮಾತಾಡಲ್ಲ. ಯಾನ್ ಮಕ್ಕಳು ಅವು ಉದ್ಧಾರೇ ಆಗಲ್ಲ ನೋಡ್ರಿ. ಅಂಥವ್ರು ಹೇಳ್ತಾರೆ ಅವನ ಮಗ ಅದು ಮಾಡ್ತಾನೆ, ಇವನ ಮಗ ಇದು ಮಾಡ್ತಾನಂತ. ಸೊ ಯಾವ ಭೀ ಬಿಸ್ನೆಸ್ದಾಗ ಗ್ರೋ ಆಗಲಿ ಏನು ಭೀ ಗ್ರೋ ಆಯ್ತಾರಿಲ್ಲ, ಅವ್ರು ಸ್ಟೇಬಲ್ ಇರ್ತಾರಿಲ್ಲ, ಅವ್ರು ಅಕ್ಕ ರೂಪಾಯಲ್ಲಿ ಅವ್ರು ಹೆಚ್ಚಿಗೆ ಮಾತಾಡಲ್ಲ. ಅದು ಮಾಡ್ತದಂದ್ರೆ ಮಾಡಲಿಕ್ಕೆ ಬಿಡು ಅವ್ದವು ಏನಿರ್ತದೋ ಅಂತಾರೆ. ಇವು ಏನೂ ಇರಲ್ಲ ನೋಡ್ರಿ, ಮನೆ ಪುಟ್ಟನೇ ಕೈ ಬೀಜ ಅಂಥವೇ ಮಾತಾಡ್ತಾವೆ. ಸೊ ನಾನು ನಿಮಗೆ ಏನು ಹೇಳಕ್ಕೆ ಬಂದೆ ಅಂದ್ರೆ ಇಟ್ಟು ಬಂದಿದ್ದೆ. ನೀವು ನೆಟ್ರಿ ಅಂಜಿ ಅವಕ್ಕೆ ಇವಕ್ಕೆ ಅಂಜಿ ವೀಡಿಯೋದು ಮಾಡ್ತಿಲ್ಲ ಅಂದ್ರೆ ಮಾಡಿರಿ. ಯಾಕಂದ್ರೆ ನಿಮ್ಮ ಮನೆ ನಿನ್ನ ಲೈಫು ನಿನ್ನ ಮನಸ್ಸಿಗೆ ಏನು ಬರ್ತದೆ ಅದು ಮಾಡು, ಒಳ್ಳೇದು ಮಾಡು. ಜಿಂದಗಿದಾಗ ವೀಡಿಯೋ ಮಾಡೋದು ಇಷ್ಟೇ ಇರ್ತದೆ. ಯೂಟ್ಯೂಬ್ದಾಗ ಸ್ಟಾರ್ಟಿಂಗ್ ಯೂಟ್ಯೂಬ್ದಾಗ ಕಾಲು ಇಡ್ಲತ್ತಿದೆ ಅಂದ್ರೆ ಒಂದು ಬಿಡ್ಬೇಕು, ನಾಚಿಕೆ ಎಂಬುದು ಬಿಟ್ಟು ಯೂಟ್ಯೂಬ್ದಾಗ ಕಾಲಿಡಬೇಕು. ಅದು ಬಿಟ್ಟರೆ ಯೂಟ್ಯೂಬ್ದಾಗ ನೀ ಕಾಲಿಟ್ಟಿ ಅಂದ್ರೆ ನಿನಗೆ ಪೂರ ಎಲ್ಲ ಬರ್ತದೆ. ನಿನ್ನ ಮರ್ಯಾದೆ ಬರ್ತದೆ, ನಾಚಿಕೆ ಬರ್ತದೆ, ರೊಕ್ಕ ರೂಪಾಯಿ ಎಲ್ಲ ನಿನ್ನ ಕಡೆ ಹೊಡಿ ಬರ್ತವೆ. ಎಷ್ಟೇ ಥಿಂಕ್ ಅದ ಬೈ ಯೂಟ್ಯೂಬ್ದಾಗ ಬರ್ಲತ್ತಿದ ಅಂದ್ರೆ ಫಸ್ಟ್ ನೀನು ನಾಚಿಕೆ ಬಿಟ್ಟು ಯೂಟ್ಯೂಬ್ದಾಗ ಕಾಲಿ ಬಿಡ್ಬೇಕು. ನಾಚಿಕೆ ಬಿಟ್ಟು ಅಂದ್ರೆ ನೀನು ಕುಣಿದಿರಲ್ಲ, ಅರ್ಬಿ ಕಳ್ದು ಅಷ್ಟೇ ಇರ್ತದೆ. ಏನಿರ್ತದೆ ಅಂದ್ರೆ ವೀಡಿಯೋ ಮಾಡ್ತೀವಿ, ವೀಡಿಯೋ ಮಾಡಿ ಬಿಟ್ಟರೆ ದೋಸ್ತರು ನೋಡ್ತಾವೆ, ನೀವು ಲಿಂಕ್ ಅದು ಶೇರ್ ಮಾಡಿದ್ರೆ ನೆಂಟ್ರನ್ನ ಎಲ್ಲರೂ ನೋಡ್ತಾರೆ. ಇಷ್ಟೇ ಇರ್ತದೆ. ಅವ್ರು ನೀನು ನೋಡಿದ್ರು ಅಂದ್ರೆ ನಗುತ್ತಾರೆ. ಹೆಂಗಂದ್ರೆ ವೀಡಿಯೋ ಮಾಡ್ತದೆ ಏನು ಮಾಡ್ತದೆ ನಗುತ್ತಾರೆ, ಅಷ್ಟೇ ಆಯ್ತದೆ. ಇದು ಏನದಂದ್ರೆ ರಿಯಾಲಿಟಿ ಅದು ಎಕ್ಸ್ಪೀರಿಯನ್ಸ್ಲಿಂದ ಹೇಳಕ್ಕಿದ. ನಾ 2-3 ವರ್ಷ ಕಂಟೆಂಟ್ ಕಂಟೆಂಟ್ ಕ್ರಿಯೇಟ್ ಮಾಡಿ ನಾ ಎಲ್ಲ ಬೈಬಿ ಮಾಡಿದ, ಆಲ್ರೆಡಿ ಅರ್ನಿಂಗ್ ಭೀ ಮಾಡಿದ. ಈಗ ಸ್ವಲ್ಪ ಡ್ರಾಪ್ ಆಗಿದೆ, ಚಾನಲೆಲ್ಲ ಹೋಗಿ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿದೆ ಅಷ್ಟೇ. ಈಗ ನಂದು ಏಜ್ನಾರ ನಂದು ರಿಯಾಲಿಟಿ ಹೇಳ್ಬೇಕಂದ್ರೆ ನಂದು ಏಜ್ನಾರ ನಮ್ಮ ದೋಸ್ತರು ಇಷ್ಟು ಮಾಡಿಲ್ಲೇನೋ ಅಂತ ಅನ್ನಿಸ್ತದೆ. ಸೊ ಮಾಡಿದ್ರೆ ಭೀ ಮಾಡಿರ್ಬೇಕು. ಬಟ್ ಅದು ಯಾರ್ದು ಬಗ್ಗೆ ನಾ ಯಾವ್ದು ಬಗ್ಗೆ ಹೇಳ್ತಿಲ್ಲ. ಬಟ್
ನಾ ಹೇಳತ್ತಿದ್ದೆ ನಿಮ್ಗೆ ಇಷ್ಟು ಹೇಳಕ್ಕೆ ಬಂದಿದೆ. ನೀವು ಕಂಬಿದ್ರಿ ಯಾವೂ ಕೊಡಲ್ಲ, ನೀವು ಯೂಟ್ಯೂಬ್ದಾಗ ಬರ್ಬೇಕು ಅಂತೀರಿ. ಬಟ್ ಇವ್ರಿಗೆ ಅಂಜಿ ಸ್ವಲ್ಪ ಹಿಂದಿರ್ಲತ್ತೀರಿ. ನಿನ್ನ ಮನಸ್ಸಿನಾಗ ಇತ್ತು ಯೂಟ್ಯೂಬ್ದಾಗ ವೀಡಿಯೋ ಮಾಡ್ಬೇಕಂದ್ರೆ ವೀಡಿಯೋ ಮಾಡು, ಅಪ್ಲೋಡ್ ಮಾಡು. ನೆಂಟರ್ನೆಲ್ಲರಿ ಫಸ್ಟ್ ಏನಾದಂದ್ರೆ ಹೇಳ್ಬೇಡ, ಫಸ್ಟ್ ಇದ್ದಿತ್ತು ಬಂದ್ರೆ ಹೇಳ್ಬೇಡ. ನೀ ಏನು ಮಾಡ್ತಿದ್ದಿ ಅಂದ್ರೆ ಕಾಲೇಜ್ ನಡೆದಿದ್ದೆ, ಏನು ಮಾಡ್ತಿದ್ದಿ ಅಂದ್ರೆ ದಂಧೆದು ಏನು ಭೀ ಮಾಡ್ತೀರಿ ಅದು ಮಾಡ್ತಿದ್ದೆ ಅಂತ ಹೇಳಿ. ನೀವು ಅವ್ರಿಗೆ ನಾ ಯೂಟ್ಯೂಬ್ ಮಾಡ್ತಿದ್ದಂದ್ರೆ ಅವ್ರು ಹೆಂಬಿ ಕೇಳ್ತಾರೆ, ಚಾನಲ್ ನಿಮ್ಗೆ ಹೇಳಂತಾರೆ, ನೀವು ಹೇಳ್ತೀರಿ. ಆಯ್ತು, ಅವರು ನಿಮ್ಮ ಎದ ಸಬ್ಸ್ಕ್ರೈಬ್ ಮಾಡ್ತಾರೆ. ಮತ್ತು ಹಿಂದೆ ಏನು ಮಾಡ್ತಾರೆ, ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಅವ್ನು ಮಾತು ಹೇಳ್ತಾ ಇನ್ನೊಂದು ಮತ್ತು ಇದೇ ವೀಡಿಯೋದಾಗ ಯಾರು ಭೀ ದೀಪದ ಕುಂಡೆಗೆ ಕಾತಲ್ ಇರ್ತದೆ ಅಂತಿರಿಲ್ಲ, ಅದು ಕರೆಕ್ಟ್ ಇದೆ. ಯಾವ ಭೀ ಇರ್ತಾನಿಲ್ಲ, ಆಜು ಬಾಜು ಕುಂತವೆ ಮಾಡ್ತಾನೆ ಇದು ಆಟ. ಯಾವ ರೀತಿ ಮಾಡ್ತಾನಂದ್ರೆ ಎಷ್ಟೇ ಒಂದು ಥಿಂಗ್ ಹೇಳ್ದ, ನಂದು ಒಂದು ಯೂಟ್ಯೂಬ್ ಚಾನಲ್ ಅದ, ಇಲ್ಲಿ ಬಿಟ್ಟು ಇನ್ನೊಂದು ಆತು ಗೊತ್ತಿದ್ದಾನೆ ನಾನು ಅದಕ್ಕೆ ಒಂದು ಸಬ್ಸ್ಕ್ರೈಬ್ ಕೊಡ್ತಾನೆ, ಒಂದು ತೆಕ್ಕೋತಾನೆ. ಬಟ್ ಇದು ಹೆಂಗಿರ್ತದ ಅಂದ್ರೆ ಅವನಿಗೆ ಗೊತ್ತದನೋ ಇಲ್ಲೋ ಇದು ಕೊಡೋದು ತೊಗೊಂಬೋದು ಏನಿರ್ತದ ಅಂತ ಕರೆ ಬೇಕಂತೆ ಮಾಡ್ತಾನೆ ಬಿಡ್ರಿ. ಯಾವ ಭೀ ಮನುಷ್ಯ ಲೈಕ್ ಕೊಡಲ್ಲ, ಬಟ್ ಸಬ್ಸ್ಕ್ರೈಬ್ ಏನದ ಅಂದ್ರೆ ಒಂದು ಹೆಚ್ಚಿಗೆ ಆಯಿತು ಅಂದ್ರೆ ಒಂದು ಕಮ್ಮಿ ಮಾಡ್ತಾನೆ, ಮತ್ತು ಒಂದು ಎರಡು ಹೆಚ್ಚಿಗೆ ಆಯ್ತು ಅಂದ್ರೆ ಮಾತು ಕೊಡ್ತಾನೆ. ಅದೇ ಮಾಡ್ತಾನವ. ಇವು 2-3 ತಿಂಗಳಾಯ್ತಾವ ಎಲ್ಲ ಅಂದೇ ಬಿಟ್ಟನ, ಅದಕ್ಕೆ ಕುಂತಾನೆ ಬಿಡ್ತಾವೆ ಬಿಡ್ರಿ. ಸೊ ಜಸ್ಟ್ ಒಂದು ಥಿಂಕ್ ಏನದಂದ್ರೆ ಎಷ್ಟೇ ಅದ, ಯೂಟ್ಯೂಬ್ದಾಗ ನೀವು ಬರ್ಬೇಕಲ್ಲತ್ತೀರಿ ಅಂದ್ರೆ ಒಂದು ನಾಚಿಕೆ ಬಿಡ್ಬೇಕಾಯ್ತದ. ನಾಚಿಕೆ ಬಿಡ್ಬೇಕಂದ್ರೆ ಇಷ್ಟೇ, ಇವರು ನಗ್ತಾರೆ, ಹಂಗೆ ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರಂತ. ಅವ್ರು ಆಡ್ತಾರೆ. ಯಾವ ಭೀ ಮಾತಾಡ್ತಾನಂದ್ರೆ ನೀ ಏನು ಮಾಡಲ್ಲೋದ್ರು ಭೀ ಜನ ಮಾತಾಡ್ತದ, ಮಾಡಿದ್ರು ಭೀ ಮಾತಾಡ್ತದ ಪೀಪಲ್. ಈ ಜನರಿಗೆ ಬಾಯಿ ಮುಚ್ಚಿಸ್ಲಾಗ ಆಗಲ್ಲ ಬೈ. ನಿನ್ನ ತಲೆ ಏನು ಬರ್ತದೆ ಅದು ಮಾಡ್ಬೇಕಾಯ್ತದ ಜಿಂದಗಿದಾಗ. ಅದು ಮಾಡಿದ್ವಿ ಉದ್ಧಾರ ಆಯ್ತು. ತಲೆ ಬಂದಿನ ಮಾಡ್ಬೇಕು ನೀ ಅಂದ್ರೆ ಅದು ಇದು ಕೆಟ್ಟದ್ದು ಮಾಡ್ಬೇಕು, ಒಳ್ಳೇದು ಮಾಡಿ. ತಲೆಗೆ ಏನು ಬರ್ತದಪ್ಪ ಅಂದ್ರೆ ಈಗ ಬಿಸ್ನೆಸ್ ಮಾಡ್ಬೇಕಂತ ಬರ್ತದೆ. ಬಿಸ್ನೆಸ್ ಬಂದ್ರೆ ಬಿಸ್ನೆಸ್ ಮಾಡು, ಏನು ಬರ್ತದೆ ಅದು ಮಾಡು, ಒಳ್ಳೇದು ಮಾಡು ಅಂತ ಹೇಳ್ತಾ ಇಷ್ಟೇ. ಯಾಕಂದ್ರೆ ಇಂಥವೆಲ್ಲ ತೋಲ್ ಫೇಸ್ ಮಾಡ್ತಾವೆ. ನಮ್ಮ ಬಲ್ಬಿ ಅವಸ್ ದೋಸ್ತರು ಇಬ್ಬರು ಕೇಳಿದ್ರೆ ಇಬ್ಬರು ಮುಗ್ರು ನಾ ಹಿಂಗೆ ಕಂಟೆಂಟ್ ಮಾಡ್ಬೇಕಲ್ಲತ್ತಿದ. ಬಟ್ ನೆಟ್ರ್ ಏನಂತವ, ದೋಸ್ತರು ಏನಂತವ ಅಂತ ನಾರೇ ಈಟೆ ಅಂದ. ನಿನ್ನ ದೋಸ್ತರು ಏನಂತವ ಅಂದ್ರೆ, ದೋಸ್ತರು ನಿನಗೆ 100 ರೂಪಾಯಿ ಕಂಬಿದ್ದ ಫೋನ್ಪೇ ಹಾಕಿಸ್ಕೊಂಡ್ರೆ ಯಾವ ಹಾಕಲ್ಲ. ಫೋನ್ಪೇ ಹಚ್ಚೋದು ನಾವು ಒಬ್ಬನ ದೋಸ್ತರಿ ಅವನಿದ್ರೆ ಅವ್ನ ದೋಸ್ತಿಗೆ ನನಗೊಬ್ಬನಿಗೆ ನನ್ನ ದೋಸ್ತ ಸಿಕ್ಕನು. ನನ್ನ ದೋಸ್ತಿಗೆ ಇನ್ನೊಬ್ಬ ದೋಸ್ತಿಗೆ ಅವ್ನಿಗೆ ಫೋನ್ ಹಚ್ಚಲಕ್ಕ ನನ್ನ ದೋಸ್ತನ ಕೈಲಿ. ಯಾಕಂದ್ರೆ ಇವ್ನಿಗೆ ಕಂಟೆಂಟ್ ಕ್ರಿಯೇಟನ್ ಮಾಡದ್ದ. ಬಟ್ ಇವ್ನಿಗೆ ಅಂಜು ಮಾಡತ್ತಿಲ್ಲ, ಯಾಕಂದ್ರೆ ಇವ ನಗತಾನಂತ. ನಾ ಅದಕ್ಕೆ ಇವ್ನಿಗೆ ಏನು ಕ್ವಶನ್ ಕೇಳೋದಂದ್ರೆ, ನಿನಗೆ 100 ರೂಪಾಯಿ ಕಂಬಿದ್ದಾವಂತ ಇವ್ನಿಗೆ ಫೋನ್ ಹಚ್ಚನು. ಬಟ್ ಅವ ಇವನ ಬಲ್ಲಿ ಇದ್ದವ್ರು ಅಕ್ಕ, ಬಟ್ ಇವ್ನಿಗೆ ಹಾಕಿಲ್ಲ. ಅವನಿಗೆ ಅವಾಗ ಅರ್ಥ ಆಯಿತು, ನಾವು ಏನು ಮಾಡಿದ್ರು ಭೀ ನನ್ನ ಲೈಫ್ ಅದ, ಈಗ ಕಂಬಿದ್ರೆ ಯಾವ ಕೊಡಲ್ಲ ಅಂತ ಇವ್ನಿಗೆ ಅರ್ಥ ಆಯಿತು. ಸೊ ಅವಾಗ ಇವ ಏನು ಮಾಡ್ಬೋದು ಅಂದರೆ ಡೈಲಿ ವೀಡಿಯೋ ಮಾಡ್ತಾನೆ. ಇಷ್ಟೇ ಹೇಳೋದು ಏನದಂದ್ರೆ, ನಾ ಏನು ಮೋಟಿವೇಶನ್ ಇಲ್ಲ, ಸ್ಪೀಕರ್ ಇಲ್ಲ. ಸೊ ಅದೇ ಹೇಳತ್ತಿದ ಅಂತೀನಿಲ್ಲ, ರಿಯಾಲಿಟಿ ಫ್ಯಾಕ್ಟ್ ಹೇಳಕ್ಕೆ ಬಂದೀನಿ. ನೀವು ಏನು ಭೀ ಯೂಟ್ಯೂಬ್ದಾಗ ಬರ್ಬೇಕಲ್ಲತ್ತಿರಲ್ಲ, ಯೂಟ್ಯೂಬ್ದಾಗ ತೋಲ್ ಒಳ್ಳೆ ಅಪರ್ಚುನಿಟಿ ಅದ, ನೀವು ಉಪಯೋಗಿಸ್ಕೊಂಡು ಹೋಗ್ಬೇಕು. ಮತ್ತು ಇನ್ನೊಂದು ಮಾತು ಏನದಂದ್ರೆ, ನೀವು ಡೈಲಿ ಒಂದಿನ ಸಕ್ಸಸ್ ಸಿಗಲ್ಲ ಇದ್ರೊಳಗೆ. 100% ಇರುತ್ತೆ, ಒಂದಿನ ಸಿಗಲ್ಲ, 2 ದಿನದ ಸಿಗಲ್ಲ. ಸಕ್ಸಸ್ ಸಿಗುತ್ತೋ ಅಂದ್ರೆ ಮತ್ತು ನೀವು ಏನು ಭೀ ನಿಮ್ದು ಏನು ಭೀ ಇರ್ತಾವಿಲ್ಲ, ನೀವು ಯಾವ ಭೀ ಮಾತು ಭೀ ಆಡ್ತಾನಿಲ್ಲ, ಅವನೇ ಜಾಗದ ಮೇಲೆ ಖರೀದಿ ಮಾಡಪ್ಲೆ ನೀವು ಆಯ್ತು ರೀ ಯೂಟ್ಯೂಬ್ದಾಗ ಅಂತ ಇಷ್ಟು ಹೇಳ್ತೆ. ಅಷ್ಟು ಸ್ಕೋಪ್ ಅದ ಯೂಟ್ಯೂಬ್ ಭೀ ಭಾರಿ ಅದ, ಒಳ್ಳೇದ. ಬಟ್ ನೀವು ಯೂಸ್ ಮಾಡ್ಕೊಂಡು ಹೋಗ್ಬೇಕು ರೀ. ಯಾವ ರೀತಿ ಅಂದ್ರೆ ನೀವು ಒಂದು 5-6 ವೀಡಿಯೋ ಅಪ್ಲೋಡ್ ಮಾಡಿ ವ್ಯೂಸ್ ಬರಲು, ಸಬ್ಸ್ಕ್ರೈಬರ್ ಬರಲು ಅಂತ ಕುಂತ ನಡೆಯಲ್ಲ. ನೀವು ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ಬೇಕು. ಕನ್ಸಿಸ್ಟೆನ್ಸಿ ತೋಲ್ ಮ್ಯಾಟ್ರ್ ಆಯ್ತದೆ ಯೂಟ್ಯೂಬ್ದಾಗ ಬಂದಿರೋದು. ಎಷ್ಟು ನಿಮಗೆ ಕನ್ಸಿಸ್ಟೆನ್ಸಿ ಇರ್ತದೆ ಓಟ್ ನೀವು ಯೂಟ್ಯೂಬರ್ ಆಗ್ಲಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ. ಮತ್ತು ಇದು ಒಂದು ರಿಪೀಟ್, ಇದು 2ನೇ ಬಾರಿ ರಿಪೀಟ್ ಮಾಡಿದ್ರಿ. ಏನಂದ್ರೆ ನಿಮ್ಗೆ ಯಾವ ಭೀ ಮಾತಾಡ್ತಾನಿಲ್ಲ, ನೀವು ಒಂದು ದಿನ ಯೂಟ್ಯೂಬ್ದಾಗ ಗ್ರೋ ಆದ್ರಿ ಅಂದ್ರೆ, ಆ ಪಾಯಿಂಟಿಗೆ ತಲುಪಿದ್ರಿ, ಸ್ಟೇಬಲ್ ಆದ್ರಿ ಅಂದ್ರೆ, ನೀವು ನಿಮ್ಗೆ ಯಾವ ಭೀ ನಕ್ಕ್ಯಾನ ಮಾತಾಡೇನಿಲ್ಲ ಅಂದ್ರೆ ಅವನಿಗೆ ನೀವು ಜಾಗದ ಮೇಲೆ ಖರೀದಿ ಮಾಡೋಟು ಸಾವುಕಾರ ಐತಿರು ಅಂದ್ರೆ ರೊಕ್ಕ ಗಳಿಸ್ತೀರ ಅಂತ ಇಷ್ಟು ಹೇಳತ್ತಿದ. ಮೋಟಿವೇಶನ್ ಕೊಡ್ಲತ್ತಿಲ್ಲ, ರಿಯಾಲಿಟಿ ಹೇಳ್ತಿದ. ಆಲ್ರೆಡಿ ತೋಲ್ ಆಗ್ಯವಿಂತವು ನೀವು ನೋಡಿರ್ಬೇಕು ಯೂಟ್ಯೂಬ್ದಾಗ. ಪೂರಾ ನೀವು ಅಂಥ ಮನುಷ್ಯ ಇವತ್ತು ಟ್ರಕ್ ಲಾರಿ ಡ್ರೈವರ್ ಅಂದ್ರೆ ಲ್ಯಾಂಬೋರ್ಗಿನಿ ಖರೀದಿ ಮಾಡ್ತಾನಂದ್ರೆ ಸುಮ್ಮನಿಲ್ಲ. 15-20 ಹಜಾರ್ ತಿಂಗಳಿಗೆ ಗಳಿಸ್ತಾವ. ಲ್ಯಾಂಬೋರ್ಗಿನಿ ಅಂದ್ರೆ ಕರೋಡೆ ಶಬ್ದ ಲ್ಯಾಂಬೋರ್ಗಿನಿ ಅವ ಇವತ್ತು. ಅದು ಖರೀದಿ ಮಾಡೋದ್ರೊಳಗೆ ಓಡಾಡತ್ತಾನಂದ್ರೆ ಯೂಟ್ಯೂಬ್ಲಿಂದ ಆಲತ್ತದ ಅಂತ ಹೇಳತ್ತಿದೆ. ಸೊ ಇಷ್ಟೇ. ಅವ ಲಾರಿ ಇನ್ನೂ 50 ವರ್ಷ ಭೀ ಅವ್ರ ಮನೆ ಇನ್ನೂ 4 ಲಾರಿ ತಂದು ನಡೆಸಿದ್ರು ಭೀ ಅವ ಲ್ಯಾಂಬೋರ್ಗಿನಿ ಖರೀದಿ ಮಾಡ್ತಿದ್ದಿಲ್ಲ ಅಂತ. ಸೊ ಅವ ಒಂದೇ ಲಾರಿ ಮೇಲೆ ಒಂದು ವೀಡಿಯೋ ಮಾಡಿ ಡೈಲಿ ಹಿಂಗೆ ಬಿಟ್ಕೋತೋಗ್ಯಾನ ಲೈಫ್ ಸ್ಟೈಲ್ಗಪ್ಲೆ. ಸೊ ಆ ಬಿಟ್ಕೋತೋಗಿ ಅವ್ನ ವೀಡಿಯೋ ಒಳ್ಳೆ ಜನ ನೋಡಿ ಇವತ್ತು ಏನಾಗ್ಯದ ಅಂದ್ರೆ ಅವ ಒಟ್ಟು ಪಾಪ್ಯುಲರ್ ಆಗಿ ಲ್ಯಾಂಬೋರ್ಗಿನಿಂದ ಕುಂತು ಓಡಾಡತ್ತಾನ ಆ ಕಡೆ ಈ ಕಡೆ. ಅಷ್ಟೇ ಅಂತ ಇಷ್ಟು ವೀಡಿಯೋದಾಗ ಹೇಳಕ್ಕೆ ಬಂದಿದೆ. ವೀಡಿಯೋ ಕಂಟೆಂಟ್ ಕ್ರಿಯೇಷನ್ ಚಾಲೂ ಮಾಡ್ತೀರಿ ಅಂದ್ರೆ ಮಾಡಿರಿ. ಕಂಬಿದ್ರೆ ಯಾವ ಕೊಡಲ್ಲ, ನಿನ್ನ ಮನ್ಸಿಗೆ ಏನು ಬರ್ತದೆ ಅದು ಮಾಡು. ನಿನ್ನ ತಾಯಿ ತಂದೆ ಚೆಂದ ನೋಡ್ಕೊರಂತ ಇಷ್ಟು ಹೇಳುತ್ತೆ. ಒಳ್ಳೇದು ಮಾಡು, ಏನು ಭೀ ಮಾಡ್ತಿದ್ದು ಒಳ್ಳೇದು ಮಾಡು ಅಂತ ಹೇಳುತ್ತೆ. ಸಿಗುತ್ತೆ ಇಷ್ಟೇ ಹೇಳಕ್ಕೆ ಬಂದಿದೆ. ಮಾಡಬೇಡ್ದ ಅಂತ ನಿಮ್ಮ ತಲೆ ಬಂಟಿತ್ತು. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಒಂದು ಕ್ಲಿಯರ್ ಆಗ್ತಿರ್ಬೋದು ಡೌಟ್ ಅಂತ ಹೇಳ್ತಾ. ಇಷ್ಟೇ ಸಿಗ್ತಾ ಮತ್ತೊಂದು ವೀಡಿಯೋದಾಗ. ಇಂಥ ವೀಡಿಯೋ ಬೇಕಾದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮೋಟಿವೇಶನ್ ಬರಲ್ಲ, ಕಾಮಿಡಿ ಬರ್ತಾವೆ, ಎಂಟರ್ಟೈನ್ಮೆಂಟ್ ಬರ್ತಾವೆ, ಮತ್ತು ಲೈಫ್ ಸ್ಟೈಲ್ ಬರ್ತಾವೆ. ಇದು ಏನಾರಂದ್ರೆ ಸುಮ್ಮನೆ ಒಂದು ನನ್ನ ತಲೆ ಬಂತು ಹೇಳಕ್ಕೆ ಬಂದಿದೆ. ಅಷ್ಟೇ ಸಿಗ್ತಾ ಮತ್ತೊಂದು ವಿಡಿಯೋದಾಗ. ಅಲ್ಲಿ ತನಕ ಎಲ್ಲೂ ಚಂದಿರಿ.